ಈ ಪೂರ್ವದಲ್ಲಿ 4ನೇ ಸಂಧಿ ಆರಂಭವಾಗಿ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇನಿಯಳೆ ಎನ್ನುವಂತಹ ಸೂತ್ರ ಆರಂಭ ಆಗಿದೆ. ಕೆಲವಾರು ಸೂತ್ರ ನುಡಿಗಳ ಅರ್ಥಗಳನ್ನು ಈಗಾಗಲೇ ಶ್ರವಣ ಮಾಡಿಕೊಂಡು ಬಂದಿದ್ದೇವೆ. ಗುರುವಚನದಲ್ಲಿಯೇ ಗುರುವಚನವೇ ಶ್ರುತಿ ಆದದ್ದರಿಂದ ಅಷ್ಟೇ ಅಲ್ಲ, ಯಾಕಂದರೆ ಎಲ್ಲ ಲೋಕದಲ್ಲಿ ಹೇಳುವಂತಹ ವಿದ್ಯೆ ಶಾಸ್ತ್ರಯೋನಿತ್ವ ಅನ್ನುವ ಬ್ರಹ್ಮಸೂತ್ರದಲ್ಲಿ ಭಗವತ್ಪಾದರು ಒಂದು ಮಾತು ಬರೀತಾರೆ. ಶಾಸ್ತ್ರಯೋನಿತ್ವ, ಬ್ರಹ್ಮವನ್ನು ತಿಳಿಯುವುದಕ್ಕೆ ಶಾಸ್ತ್ರವೇ ಕಾರಣ ಅಂತ ಒಂದು ಮಾತು, ಬ್ರಹ್ಮವನ್ನು ತಿಳಿಯುವುದಕ್ಕೆ ಶಾಸ್ತ್ರವೇ ಕಾರಣ ಅಂದ್ರೆ ಸಾಧನ ಅಂತ ಅಭಿಪ್ರಾಯ, ಪ್ರಮಾಣ ಅಂತ ಅಭಿಪ್ರಾಯ. ಹಾಗೆಯೇ ಸಕಲ ವಿದ್ಯೆಗಳಿಗೆ ಆಗರವಾಗಿರುವುದು ಕೂಡ ಶಾಸ್ತ್ರ. ಸಕಲ ವಿದ್ಯೆಗಳಿಗೆ ಆಗರವಾಗಿರುವುದು, ಅದು ಲೌಕಿಕ ಆಗಲಿ, ವೈದಿಕ ಆಗಲಿ, ಪಾರಮಾರ್ಥಿಕ ಆಗಲಿ, ಯಾವುದೇ ವಿದ್ಯೆಯಾದರೂ ಕೂಡ ವೇದಾಂತರ್ಗತ ಅಂದರೆ ವೇದಗಳ ಅಂತರ್ಗತ. ವೇದಗಳು ಅಂದಾಗ 4 ವೇದಗಳು ತಗೋಬೇಕು, ಅದರಲ್ಲಿ ಎಲ್ಲ ಬರ್ತದೆ, ಶಾಸ್ತ್ರ ಅಂತ ಕರಿತೇವೆ ಅದನ್ನು. ಹೀಗೆ ಶಾಸ್ತ್ರ ಯೋನಿತ್ವ ಒಂದು ಸೂತ್ರಣ ಬರೆದ ವಿವರಣೆ ಮಾಡಿದ್ದಾರೆ, ಅದನ್ನು ಸುಮ್ಮನೆ ನೆನಪು ಮಾಡ್ತೇನೆ. ಅದರಿಂದೆ ಆದ್ದರಿಂದೆ ಅಂದರೆ ವೇದಗಳಲ್ಲಿ ಎಲ್ಲವೂ ತುಂಬಿದ್ದರಿಂದೆ ಏನಂತಾರೆ ನೋಡ್ರಿ, ವೇದ, ಪುರಾಣ, ಆಗಮ, ಸ್ಮೃತಿ, ಪದಸಿದ್ಧಿಗಳ ಬೇರೆಯೂ ಅರಸದೆ ಸುದತಿ ಸದ್ಗುರು ವಾಕ್ಯವನ್ನೇ ನಂಬು, ನೀನು ಅತಿ ಮುದದಿಂದ ಬಹು ಬುದ್ಧಿಗಳನ್ನು ಇಕ್ಕಿ ಬಿಟ್ಟು. ಬೆಳಗಿನ ಪ್ರವಚನದಲ್ಲಿ ಇಲ್ಲಿವರೆಗೆ ಆಗಿದೆ. ವೇದಗಳಲ್ಲಿ ಇವೆಲ್ಲವೂ ಅಂತಃಪಾತಿಯಾಗಿರುವುದರಿಂದ ವೇದಗಳನ್ನು ನಂಬು. ವೇದಗಳನ್ನು ಅಂದಾಗಿದ್ದು ಮುಖ್ಯವಾಗಿ ಉಪನಿಷತ್ ಭಾಗ, ಕರ್ಮಕಾಂಡ, ಉಪಾಸನಾಕಾಂಡ ಇಲ್ಲಿ ಹೇಳೋರು ಇದ್ದಾರೆ. ಆದರೆ ಜ್ಞಾನಾಂತರ್ಗತ ಕರ್ಮಕಾಂಡ, ಜ್ಞಾನಾಂತರ್ಗತ ಉಪಾಸನಾಕಾಂಡ, ಜ್ಞಾನಾಂತರ್ಗತ ಜ್ಞಾನಕಾಂಡ, ಇಲ್ಲಿ ಚಿಂತನೆ ಮಾಡ್ತಾರೆ. ಅದು ಶ್ರೀಮನ್ ನಿಜಗುಣರ ಪಾಂಡಿತ್ಯ. ಜ್ಞಾನಾಂತರ್ಗತ ಕರ್ಮ, ಜ್ಞಾನಾಂತರ್ಗತ ಉಪಾಸನೆ, ಜ್ಞಾನಾಂತರ್ಗತ ಜ್ಞಾನ ಹೇಳಲಿಕ್ಕೆ ಹೊರಟಿದ್ದಾರೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳುತ್ತಾನ ಆಗಲಿ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ನೋಡೋಣ. ಅನುಭವ ಗೋಚರವೆನಿಪಂತೆ, ಅನುಭವಕ್ಕೆ ಬಹಳಷ್ಟು ಸಮೀಪವಾಗಿರುವಂತೆ. ಗೋಚರ ಸಮೀಪ. ಈಗ ಇಲ್ಲಿ ನಮ್ಗೆ ಎದುರು ಬದರ ಕೊಡ್ತಿದ್ದೇವೆ, ಸಮೀಪ ಇದ್ದದ್ದು ಗೋಚರ ಆಗ್ತದೆ, ದೂರ ಇದ್ದದ್ದು ಗೋಚರ ಆಗೋದಿಲ್ಲ. ಅಂದ್ರೆ ಆತ್ಮತತ್ವ ಭಾಳ ದೂರ ಇಲ್ಲ, ಅತ್ಯಂತ ಸಮೀಪದಲ್ಲಿದೆ. ತಿಳಿಸುವಾಗ ಹೇಳುವ ಮಾತು ಮರಿಬೇಡ್ರಿ. ನನ್ನ ಕಿವಿ ಸ್ವಲ್ಪ ಮಂದಿದವು. ಆತ್ಮತತ್ವ ಪರಿಪೂರ್ಣವಾಗಿರುವುದರಿಂದ ಅದು ದೂರೂ ಇರುವುದಲ್ಲ, ಸಮೀಪವೂ ಇರುವುದಲ್ಲ. ಪರಂತು ಉಪಾಧಿಗೆ ಅಧೀನವಾದಾಗ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ ಉಪನಿಷತ್ ಹೇಳ್ತದೆ. ಅದಕ್ಕಾಗಿ ಗೋಚರವೆನಿಪಂತೆ, ಅತ್ಯಂತ ಸಮೀಪವಾಗಿರುವಂತೆ ಆತ್ಮತತ್ವ. ಆತ್ಮತತ್ವವೇ ಕೇಳುವವನು ಆಗಿದ್ದಾನೆ ನಿಸ್ಸಂಶಯ. ಆದರೆ ಅದರ ಅನುಭವ ಶಿಷ್ಯನಿಗೆ ಇನ್ನೂ ಬಂದಿಲ್ಲ. ಶಿಷ್ಯನಿಗೆ ಬಾರದೇ ಇರುವುದರಿಂದ ಆತ್ಮತತ್ವವನ್ನು ಅಗ್ದಿ
ಅತ್ಯಂತ ಸಮೀಪಕ್ಕೆ ಬರುವಂತೆ ತಿಳಿಸಿಕೊಡುವ ತನ ಗುರುಗಳ ವಾಕ್ಯದಲ್ಲಿ ಇದೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಲಕ್ಷ್ಯದಲ್ಲಿಟ್ಟು ಶ್ರವಣ ಮಾಡಬೇಕಾಗ್ತದೆ. ನೋಡ್ರಿ ಇಲ್ಲಿ ಏನಂತಾರ, ಅನುಭವ ಗೋಚರವೆನಿಪಂತೆ, ನಿನ್ನ ಅನುಭವಕ್ಕೆ ಕಾಣುವಂತೆ ಅನ್ನುವ ಶಬ್ದದ ಅರ್ಥ ಏನು ಮಾಡಿದೆ ನಾನು? ನಿನ್ನ ಅನುಭವಕ್ಕೆ ಬಹಳಷ್ಟು ಸಮೀಪದಲ್ಲಿ ಇರುವಂತೆ, ತೋರುವಂತೆ, ಅನುಭವ ಗೋಚರವೆನಿಪಂತೆ ಪರತತ್ವವನ್ನು, ಪರತತ್ವ ಈ ಪೂರ್ವದಲ್ಲಿ ಪರತತ್ವದ ಬಗ್ಗೆ ಹೇಳಿ ಆಗಿದೆ. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರ ಪುರುಷಾತ್ ನ ಪರಂ ನ ಕಿಂಚಿತ್ ಸಾ ಕಾಷ್ಠ ಪರಾಗತಿ ಅಂತ ಉಪನಿಷತ್ತಿನ ಮಂತ್ರವನ್ನು ಹೇಳಿ ಅದರ ಅರ್ಥವನ್ನೂ ಕೂಡ ಹಿಂದೆ ಹೇಳಿಯಾಗಿದೆ. ನೆನಪು ಮಾಡಿಕೊಡ್ರಷ್ಟೇ. ಆತ್ಮತತ್ವದ ಆಚೆಗೆ ಯಾವುದೂ ಇಲ್ಲ. ಆತ್ಮತತ್ವವೇ ಕೊನೆ. ಎಲ್ಲಿಂದ ಆರಂಭ ಮಾಡಿದ? ಇಂದ್ರಿಯಗಳಿಗಿಂತಲೂ ಅರ್ಥ ವಿಷಯಗಳು ಶ್ರೇಷ್ಠ, ವಿಷಯಗಳಿಗಿಂತಲೂ ಬುದ್ಧಿ ಶ್ರೇಷ್ಠ ಅಂತ ಹೇಳ್ಕೊತ ಹೋದ. ಮನಸ್ಸಿನಿಂದ ಬುದ್ಧಿ, ಹೀಗೆ ಒಂದಕ್ಕೊಂದು ಒಳಗೆ ಕರ್ಕೊಂಡು ಹೋದ. ಸಾ ಕಾಷ್ಠ ಸಾ ಪರಾಗತಿ ಅಂದ್ರೆ ಏನು ಹೊರಗೆ ಹೋಗಬೇಕು, ಏನು ಒಳಗೆ ಹೋಗಬೇಕು? ಇದೊಂದು ಮಾತು ಕೂಡಿಸೋನಿ. ಏನಂದಾರ ನೋಡ್ರಿ ಉಪನಿಷತ್ ಮಂತ್ರ, ಇಂದ್ರಿಯೇಭ್ಯ ಪರಾಹ ಹಿ ಅರ್ಥ, ವಿಷಯಗಳು ಹೊರಗದ, ಒಳಗಿಲ್ಲ. ಆದ್ರೆ ಅರ್ಥೇಭ್ಯಶ್ಚ ಪರಂ ಮನಃ, ಮನಸ್ಸು ಒಳಗತಿ, ಗೊತ್ತಾಕತಿ. ಇಂದ್ರಿಯೇಭ್ಯ ಪರಾಹ ಹಿ ಅರ್ಥ ಅರ್ಥೇಭ್ಯಶ್ಚ ಪರಂ ಮನಃ, ಮನಸ್ಸು ಒಳಗೈತಿ, ವಿಷಯಗಳು ಹೊರಗದ. ಮನಸ್ಸಿಗಿಂತಲೂ ಬುದ್ಧಿ ಶ್ರೇಷ್ಠ. ಮನಸ್ಸಸ್ತು ಪರಾ ಬುದ್ಧಿ ಬುದ್ಧೇ ಆತ್ಮ ಮಹಾನ್ ಪರಃ, ಬುದ್ಧಿಗಿಂತಲೂ ಆತ್ಮ ಮಹತ್ತತ್ವ ಮಹಾನ್ ಪರಃ. ಮಹತಃ ಪರಂ, ಇಲ್ಲಿ ಹಿರಣ್ಯಗರ್ಭ ಅಂತ ಅರ್ಥ ಇದೆ ಮಹಾನ್ ಪರಃ ಅನ್ನೋಲ್ಲಿ. ಮಹತ್ತತ್ವಕ್ಕಿಂತಲೂ ಇಲ್ಲ, ಗರ್ಭಕ್ಕಿಂತಲೂ ಅಥವಾ ಹಿರಣ್ಯ ಗರ್ಭಣಿಗಿಂತಲೂ ಶ್ರೇಷ್ಠವಾದದ್ದು ಮಹತ್ತತ್ವ. ಆ ಮಹತ್ತತ್ವದನ್ನೇ ಕೂಡಿಕೊಂಡಾಗ ಹಿರಣ್ಯ ಗರ್ಭ ಅಂತ ಕರಿತೇವೆ, ಮತ್ತೇನಿಲ್ಲ. ಆ ಮಹತ್ತತ್ವಕ್ಕಿಂತಲೂ ಶ್ರೇಷ್ಠವಾದ ತತ್ವ ಆತ್ಮತತ್ವ, ಅದು ಪರಾಗತಿ ಅಂದರು. ಪರ ಅಂದ್ರೆ ಏನು? ಹೊರಗೆ ಹೋಗ್ಬೇಕು, ಒಳಗೆ ಹೋಗಬೇಕು ಅಂತ ಚಿಂತನೆ ಮಾಡಿದರೆ ಒಳಗೆ ಹೋಗ್ಬೇಕು. ಯಾಕ? ಮನಸ್ಸು ಒಳಗೈತಿ, ಮನಸ್ಸಿನ ಹಿಂದೆ ಬುದ್ಧಿ ಐತಿ, ಬುದ್ಧಿಗಿಂತಲೂ ಹಿಂದೆ ಹಿರಣ್ಯ ಗರ್ಭ ಇದ್ದಾನೆ, ಹಿರಣ್ಯ ಗರ್ಭಕ್ಕಿಂತಲೂ ಮಹತ್ತತ್ವ ಇದೆ ಒಳಗ, ಮಹತ್ತತ್ವಕ್ಕಿಂತಲೂ ಒಳಗ ಆತ್ಮ ಇದ್ದಾನೆ. ಆತ್ಮನನ್ನು ಹೊರಗೆ ಹುಡುಕಕ್ಕೆ ಹೊರ ಸಿಗೋದಿಲ್ಲ, ಒಳಗೆ ಹುಡುಕು. ಶ್ರೇಷ್ಠ ಪರಾತ್ಪರ ವಸ್ತು ಶ್ರೇಷ್ಠ. ತತ್ವ ಶಬ್ದಕ್ಕೆ ಅರ್ಥ ಸಾಕಷ್ಟು ಸಲ ಕೇಳಿದ್ದೀರಿ. ಪರತತ್ವ ಅಖಂಡ ಚೈತನ್ಯ, ಮತ್ತೇನಿಲ್ಲ. ಪರತತ್ವವನ್ನು ತಾನೆಂದು ಪೇಳುವುದರಿಂದ, ಪರತತ್ವವೇ ನೀನು, ತಾನು ಅನ್ನೋ ಶಬ್ದ ಇದೆ ಇಲ್ಲಿ. ಪರತತ್ವವೇ ನೀನು ಎಂದು ಪೇಳುವುದರಿಂದ ಏನು ಹೇಳ್ತದೆ ಉಪನಿಷತ್ತು? ತತ್ ತ್ವಂ ಅಸಿ. ಛಾಂದೋಗ್ಯೋಪನಿಷತ್ತು ಏನು ಹೇಳ್ತದೆ? ತತ್ ತ್ವಂ ಅಸಿ, ಆ ಪರಬ್ರಹ್ಮವೇ ನೀನಿದ್ದಿ. ಆದ್ರೆ ವಿಷಯ ಮಾಡ್ಕೊಂಡದ್ದು ಯಾವುದು ಅಂತ ಕೇಳಿದ್ರೆ ಸಗುಣ ಬ್ರಹ್ಮ. ಅನ್ಯವನು ವರೆವುತ್ತ ಅನನ್ಯವನು ಬೋಧಿಸುವುದು. ಸಗುಣ ಬ್ರಹ್ಮವನ್ನು ಹೇಳುತ್ತಾ ನಿರ್ಗುಣ ಬ್ರಹ್ಮವನ್ನು ಬೋಧಿಸುವುದು. ಬರ್ತದೆ, ಇದೇ ಗ್ರಂಥದಲ್ಲಿ ಮುಂದೆ ಬರ್ತದೆ. ಅನ್ಯೋಪದೇಶಾಖ್ಯ ಅಥವಾ ಅನ್ಯಾಪದೇಶಾಖ್ಯ ಅಂತ ಬೋಧ ಚತುಷ್ಟಯದಲ್ಲಿ ಒಂದಿದೆ. ಅದರ ವ್ಯಾಖ್ಯಾನ ಮಾಡುವಾಗ ಮುಂದೆ ಬರ್ತದೆ, ಏನು ಭಾಳ ದೂರೆಲ್ಲ ಬರ್ತದೆ. ಈಗ ಸದ್ಯಕ್ಕೆ ಒಳಗೆ ಹೋಗ್ಬೇಕಲ್ಲದೆ ಹೊರಗೆ ಹೋಗೋದಲ್ಲ ಅನ್ನೋದನ್ನು ನೆನಪಿಟ್ಕೊಡ್ರಿ. ಪರತತ್ವ ಒಳಗಿದೆ ಅಲ್ಲದೆ ಹೊರಗಿಲ್ಲ. ಒಳಗ ಹೊರಗತೇನ ಅದಕ್ಕೆ
ಪರಿಪೂರ್ಣ ವಸ್ತು ಅಂತೀರಿ, ಒಳಗೆ ಹೊರಗೆ ಐತೇನು ಅದಕ್ಕಂತ ನೀವು ಕೇಳಬಹುದು. ಶಾಸ್ತ್ರ ಹೇಳುವಾಗ ಅದು ಒಳಗೂ ಐತಿ ಹೊರಗೂ. ಶಾಸ್ತ್ರ ಯಾರಿಗೆ ಮುಗಿತದ, ಯಾವಾಗ ಮುಗಿತದ ಅಂತ ಕೇಳಿದ್ರೆ, 2 ಅಕ್ಷರದ ಅರ್ಥವನ್ನು ನರಿತಡಾಗಲೇ ಶಾಸ್ತ್ರ ಮುಗಿಯಿತು. ಬರಿದೆ ಕೋಟಿ ಗ್ರಂಥಗಳು ಓದಿ ಫಲವಿಲ್ಲ. ಹರಿಯದ ಭವ ಬಂಧವೆಂಬುದ ನರಿತು ತನ್ನೊಳು ತಾನು ಎಂಬುವ 2 ಅಕ್ಷರದ ಅರ್ಥ ತಿಳಿದರೆ ತಿಳಿಯುವುದಿನ್ನಿಲ್ಲ. ಶಾಸ್ತ್ರ ಎಲ್ಲ ಮುಗಿದೋಯ್ತು ನೋಡಿದ್ರೆ. ಇದು ಒಂದು ಪದ್ಯದಲ್ಲಿ ಇಡೀ ಶಾಸ್ತ್ರ ಎಲ್ಲ ಮುಗಿದೋಯ್ತು. ಯಾರೋ ಕೇಳಿರ್ಬೇಕು ಶಾಸ್ತ್ರ ಯಾವಾಗ ಮುಗೀತದ ಅಂತ. 2 ಅಕ್ಷರದ ಅರ್ಥ ತಿಳಿದರೆ ತಿಳಿಯುವುದಿನ್ನಿಲ್ಲ ಅಂತ ಮುಗಿಸ್ತಾರೆ. ಅವು 2 ಅಕ್ಷರ ಯಾವುವು? ತಾನು ಎಂಬುವ 2 ಅಕ್ಷರದ ಅರ್ಥ ತಿಳಿದರೆ ತಿಳಿಯುವುದಿನ್ನಿಲ್ಲ. ನಾನು, ತಾನು, ನಾನು ಪರ್ಯಾಯ ಶಬ್ದ, ಮತ್ತೇನು ಬೇರೆ ಅಲ್ಲ. ನಾನು ಅಂತೀಯಲ್ಲಪ್ಪ, ಈ ನಾನು ಅನ್ನುವ ಶಬ್ದಕ್ಕೆ ಅರ್ಥ ಏನು? ಯಥಾರ್ಥವಾದ ಅರ್ಥ ಯಾವುದು ಅಂತ ಚಿಂತನೆ ಮಾಡ್ರಿ. ನಾನು ಯಾವುದಕ್ಕಂತಿ ಸಾಕಷ್ಟು ಸಲ ಬಂದು ಹೋಗಿದೆ, ಬಂದಿಲ್ಲ ಅಂತ ಏನಲ್ಲ. ಈ ಸ್ಥೂಲವಾದ ಶರೀರದಲ್ಲಿರೋ ಅವಯವಗಳು ನೀನು. ಕಣ್ಣು ನೋಡಿದ್ರೆ ಏನಂತಿ? ನನ್ನ ಕಣ್ಣು ನೋಡಿದಂತೀವೋ ನಾನು ನೋಡಿ ನಿಂತೀವೋ? ಲೋಕ ರೂಢಿ ಹೇಳ್ರಿ. ನಾನು ನೋಡಿನ್ರಿ ಕಣ್ಣಾರೆ, ನಾನು ನೋಡೀನಿ. ಕಣ್ಣು ನೀನಲ್ಲ. ಇದರಂತೆ ಒಳಗೆ ಹೋಗಿಬಿಡ್ರಿ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಯಾವುದೂ ನೀನಲ್ಲ. ಯಾವುದು ಅರು ಸ್ವರೂಪವಾಗಿದೆಯೋ, ಅರಿವಿನ ಗಟ್ಟಿಯಾಗಿದೆಯೋ ಅದು ನೀನು. ಖರೆ ಅದನ್ನು ನಾವು ಮರೆತೇಲಿ ಬಂದೇವಂದ್ರೆ ಈ ಸ್ಥೂಲ ಶರೀರದಾಗ ನಾನು ಅಂತ ಬಂದೇವೆ. ಅದಕ್ಕಂದ್ರೂ ನಾನು ಎಂಬುವ 2 ಅಕ್ಷರದ ಅರ್ಥ ತಿಳಿದರೆ ತಿಳಿಯುವುದೇನಿಲ್ಲ ಅಂತ ಕೊನೆಗೆ ಮುಗಿಸಿದ್ದಾರೆ. 2 ಅಕ್ಷರದ ಅರ್ಥವನ್ನು ನೀನರಿತಡಾಗಲೇ ಶಾಸ್ತ್ರ ಮುಗಿಯಿತು. ಕೋಟಿ ಕೋಟಿ ಗ್ರಂಥ ಓದೇನು ಮಾಡ್ತೀವಿ ಅಂತಾರೆ ಅವರು. ಹರಿಯದವು ಭವಬಂಧನ. ಅದಕ್ಕೆ ನಾನು ಅನ್ನುವ 2 ಅಕ್ಷರದ ಅರ್ಥ ತಿಳಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ತಿಳಿಬೇಕಾದ್ರೆ ಒಳಗೆ ಹೋಗಬೇಕಲ್ಲದೆ ಹೊರಗೆ ಹೋಗುವಂಗಿಲ್ಲ. ಬೊಮ್ಮವನು ಅರಿವೆನೆಂದು ಬಳಲುವರು ತಮ್ಮ ನೀತಿಗಳಿ ಧನ್ಯವನ್ನೇ ನೋಡಿ ಮನುಜರು. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಬರೆದ್ದಾರೆ ಅದನ್ನು. ಬೊಮ್ಮವನು ಅರಿವೆನೆಂದು ಬಳಲುವರು ತಮ್ಮ ನೀತಿಗಳಿತು ತಮ್ಮ ಸ್ವರೂಪವನ್ನು ಮರೆತು ಅನ್ಯವನ್ನೇ ನೋಡಿ ಮನುಜರು. ಆಗ್ತದೇನು? ಬ್ರಹ್ಮಜ್ಞಾನ ಆಗ್ತದೇನಂದ್ರೆ ಆಗೋದಿಲ್ಲ. ಅದಕ್ಕಿಲ್ಲಿ ಆತ್ಮತತ್ವ ತದ್ದೂರೇ ತದ್ವಂತಿಕೆ. ತಿಳಿಯದೇ ಇರುವಾಗ ಬಹಳ ದೂರದಲ್ಲಿದೆ, ತಿಳಿದಾಗ ಅತ್ಯಂತ ಸಮೀಪದಲ್ಲಿದೆ. ತಿಳಿಸುವ ಸಂದರ್ಭ. ಇದಕ್ಕೆ ನಾನು ಹೇಳಿದ್ದೇನೆ, ಪೂರ್ವದಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂದ್ರೆ ದ್ವೈತಾಪತಿ ಬಂತು. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ. ಶಕ್ಯಾರ್ಥ. ಶಕ್ತಿ ವೃತ್ತಿಯಿಂದ ಅರ್ಥ ಮಾಡಿದ್ರೆ ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ. 2 ಆಯ್ತಲ್ಲ. ತಿಳಿದವ ಒಬ್ಬ, ತಿಳಿಸ್ಕೊಂಡದ್ದೊಂದು. ತಿಳಿಸಿಕೊಂಡದ್ದು ಜಡ ಆಯಿತು, ತಿಳಿದವ ಚೇತನಾದ. ಚೇತನವಾಗಿರುವ ಬ್ರಹ್ಮವನ್ನು ಜಡ ಮಾಡಿದಿ. ಜಡವಾದ ಶರೀರನ್ನ ನಾನು ಅಂದಿ, ಅಥವಾ ಬುದ್ಧಿಯನ್ನು ನಾ ಅಂದಿ, ಮನಸ್ಸನ್ನು ನಾ ಅಂದಿ. ಶರೀರ ಬಿಟ್ಬಿಡೋನು ಈಗ. ಮನಸಾಯೇವ ಇದಮಾಪ್ತವ್ಯಂ ದೃಶ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಇಲ್ಲಿ ಬುದ್ಧಿ ತಿಳಿತದ, ಮನಸ್ಸು ತಿಳಿತದ ಅಂದ್ಗಿಂದಿ. ಹಂಗಂದ್ರೆ ಬ್ರಹ್ಮ ಜಡ ಆಕೈತಿ. ಮತ್ತು ಉಪನಿಷತ್ತು ಹೇಳ್ತದಲ್ರಿ, ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಅಂತ ಉಪನಿಷತ್ತು ಹೇಳ್ತದಲ್ಲ. ನಮ್ಮ ಮಾತೇನ್ರಿ ಅಂತ ಏನಾದರೂ ಕೇಳಿದರೆ, ತಿಳಿಸುವ ಸಂದರ್ಭದಲ್ಲಿ ಉಪನಿಷತ್ತು ಕೂಡ ಬ್ರಹ್ಮವನ್ನು ತಿಳಿದವನು ಬ್ರಹ್ಮವು ಆಗುತ್ತಾನೆ ಅಂತ ಹೇಳಿತ್ತು. ತಿಳಿಸುವ ಸಂದರ್ಭದಲ್ಲಿ ನಿಜವಾಗಿ ವಿಚಾರ ಮಾಡಿದರೆ ನ ಬ್ರಹ್ಮವಿತ್, ಅವನು ಬ್ರಹ್ಮವಿತ್ ಅಲ್ಲ. ಯಾವ?
ಯಸ್ಮಿನ್ ನಿತ್ಯ ಸುಖಾಂಬುಧವು ಗಲಿತ ಧೀಹಿ ನ ಬ್ರಹ್ಮವಿದ್ ಬ್ರಹ್ಮೈವ. ಮನುಷ್ಯ ಪಂಚಕದಲ್ಲಿ ಬರೆದಾರೆ ಭಗವತ್ಪಾದರಿ ಮಾತನ್ನ. ಯಸ್ಮಿನ್ ನಿತ್ಯ ಸುಖಾಂಬುಧವು ಗಲಿತ ಧೀಹಿ, ಯಾವನ ಬುದ್ಧಿಯು ಸುಖದ ಸಮುದ್ರವೇ ಆಗಿರುವ ಆತ್ಮತತ್ವದಲ್ಲಿ ಮುಳುಗಿ ಹೋಗಿದೆಯೋ, ಅಂದ್ರೇನು? ಬ್ರಹ್ಮಾಕಾರವೇ ಆಗಿ ಹೋಗಿದೆಯೋ. ಎಲ್ಲ ಜಗತ್ತು ಹುಟ್ಟಿದ್ದು ಬ್ರಹ್ಮದಿಂದಲೇ. ಬ್ರಹ್ಮದಲ್ಲಿ ಹೋಗಿ ಬುದ್ಧಿ ಮುಳುಗಿದಾಗ ಬ್ರಹ್ಮಕ್ಕಿಂತಲೂ ಬೇರೆಯಾಗಿರುವುದಕ್ಕೆ ಅವಕಾಶ ಇದೆಯೇನು ಅಂತ ಕೇಳಿದರೆ ಇಲ್ಲ. ಉಪ್ಪಿನ ಗೊಂಬಿ ಏನು ನೋಡಕ್ಕೆ ಹೋಯ್ತು? ಅವ್ರ ಅಪ್ಪನ ನೋಡಕ್ಕೆ ಹೋಯ್ತು. ಅವ್ರ ಅಪ್ಪ ಯಾರು? ಸಮುದ್ರ. ಸಮುದ್ರ ನೋಡಕ್ಕೆ ಹೋಯ್ತಂತ. ನೋಡಕ್ಕೆ ಹೋದ್ಮೇಲೆ ಏನಾಯ್ತದು? ಸಮುದ್ರವೇ ಆಯ್ತು, ಕರಿಗೆ ನೀರಾಗಿ ಹೋಯ್ತು. ಹಂಗೆ ಬ್ರಹ್ಮವನ್ನು ತಿಳಿದವ ಬ್ರಹ್ಮವೇ ಆಗುತ್ತಾನೆ ಅಂತ ತಿಳಿಸುವ ಸಂದರ್ಭದ ಮಾತು. ಅವ ಬ್ರಹ್ಮ ತಿಳಿದವ ಅಲ್ಲ ಅಂತಾನೆ ಭಗವತ್ಪಾದರು. ಬ್ರಹ್ಮ ಏವ. ಆದರೆ ಯಾರು ಅಂತ ಕೇಳಿದ್ರೆ, ಯಾವನ ಬುದ್ಧಿಯು ನಿತ್ಯ ಸುಖ ಸ್ವರೂಪವಾಗಿರುವ ಆತ್ಮನಲ್ಲಿ ಲಯವಾಗಿ ಹೋಗಿದೆಯೋ ಅವನು ಬ್ರಹ್ಮವೇ ಆಗಿದ್ದಾನೆ, ಅಲ್ಲದೆ ಬ್ರಹ್ಮವನ್ನು ತಿಳಿದವನು ಅಲ್ಲ. ತಿಳಿಸುವ ಸಂದರ್ಭಕ್ಕಾಗಿ ಈ ಶಬ್ದಗಳೆಲ್ಲ ಬರ್ತಾವೆ. ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಅಂತ. ಅದು ಉಪನಿಷತ್ತಿನ ಮಾತು. ಅದೇನು ಸಾಮಾನ್ಯರು ಮಾತನಾಡಿದ ಮಾತಂತ ಅಲ್ಲ. ಅದಕ್ಕಾಗಿ ಆತ್ಮತತ್ವ ದೂರ ಇದೆ ಅನ್ನೋದು ಕರೆ, ಸಮೀಪಿದೆ ಅನ್ನುವುದು ಕರೆ. ತದ್ದೂರೇ ತದ್ವಂತಿಗೆ. ತತ್ ಏಜತಿ ತನ್ನ ಏಜತಿ. ಅದು ಚಲಿಸುತ್ತದೆ, ಚಲಿಸುವುದಿಲ್ಲ. ಉಪಾಧಿಯೊಡನೆ ಕೂಡಿಕೊಂಡಾಗ ಚಲಿಸಿದಂತೆ ಆಗಿದೆ, ಚಲಿಸುತ್ತದೆ ಅಂತ ಹೇಳಿದ್ದೇವೆ. ಚಲಿಸಿದಂತೆ ಆಗಿದೆ, ಚಲಿಸಿಲ್ಲ. ದೃಷ್ಟಾಂತ ಕೊಟ್ಟಿದ್ದೇನೆ, ಕರೆ ಮರಿತಾವ. ಏನು ಮಾಡೋದು? ಮರಿತಾವ. ಖಾಲಿ ಕೊಡ ನಿಮ್ಮ ಕೈಯಾಗತಿ. ಏನತಿ ನಮ್ಮ ಕೈಯಾಗ? ಖಾಲಿ ಕೊಡ. ಅದ್ರೊಳಗೆ ಏನತಿ? ಖಾಲಿ ಐತಿ. ನಿಸ್ವಾಜ ಲೋಕ ರೂಢಿ ಭಾಷೆ. ಖಾಲಿ ಐತಿ. ಇದು 100ಕ್ಕೆ 100 ಸುಳ್ಳು. ಇದು ಖಾಲಿ ಇಲ್ಲ, ಅದ್ರೊಳಗೆ ಬೈಲತಿ. ತಿಳಿಸಾಕ ಅದ್ರೊಳಗೆ ಬೈಲತ್ತೆ ಅಂದೀವಿ. ತಿಳಿಸಾಕಿದ ಬೈಲಿನ ಒಳಗೆ ಕೊಡ ಆಯ್ತು, ಏನು ಕೊಡೋದೊಳಗೆ ಬೈಲತ್ತೋ? ಬಯಲಿನ ಒಳಗೆ ಕೊಡ ಇದೆ ಅಲ್ಲದೆ ಕೊಡದೊಳಗೆ ಬಯಲು ಇಲ್ಲ. ಆದ್ರೆ ನಮ್ಗೆ ಹೆಂಗೆ ಕಾಣಕತ್ತದಂದ್ರೆ ಕೊಡದಾಗ ಬೈಲಿದ್ದಂಗೆ ಕಾಣಕತ್ತಿ. ಯಾಕೆ? ಅದ್ರಾಗ ನೀರು ಹಾಕ್ತೇವೆ ಅದಕ್ಕೆ. ಆ ಖಾಲಿ ಕೊಡ ಹಿಡ್ಕೊಂಡು ಹೋಗು, ಆ ಬಯಲು ಕೊಡದ ಗೂಡ ಬಂದಂಗೆ ಕಾಣ್ತದೆ. ಈಗ ಬಾಟ್ಲಿ ತುಂಬಿರ್ತೀರಿ, ಹವಾ ಒಳಗೆ ಹೋಗದಿದ್ರೆ ನೀರೇ ಬೀಳೋದಿಲ್ಲ. ಬಾಟ್ಲಿಯಾಗೆ ನೀರು ಹೊರಗೆ ಬರ್ಬೇಕಾದ್ರೆ ಏನಾಗಬೇಕು? ಗಾಳಿ ಒಳಗೆ ಹೋಗ್ಬೇಕು. ಗಾಳಿ ಒಳಗೆ ಹೋದ್ರೆ ನೀರು ಬೀಳ್ತದೆ. ಅದ್ರ ವ್ಯವಸ್ಥೆ ಮಾಡ್ಯಾರ. ನಿಮಗಿದೆಲ್ಲ ತಿಳಿಯುವಂಥ ದೃಷ್ಟ ಅಂತ. ಹಂಗೆ ಏನಾದರೂ ಗಾಳಿ ಒಳಗೆ ಹೋದಾಗ ನೀರು ಹೊರಗೆ ಬಂದ ಹಾಗೆ ಕೊಡದೊಳಗೆ ಇರುವ ಬಯಲು ಇನ್ನೊಂದು ಬಯಲು ಬಂದು ಒಳಗೆ ಹೊಕ್ಕಾಗ ಮೊದಲಿನ ಬಯಲು ಹೊರಗೆ ಹೋಗೈತೇನೆ? ಇಲ್ಲ. ಬಯಲಿನಲ್ಲೇ ಕೊಡ ಅಡ್ಡಾಡ್ತಾ ಇದೆ. ಆದ್ರೆ ಏನಾಗ್ತದೆ? ಇಲ್ಲಿದ್ದಾಗ ಬಯಲು ತುಂಬಿದಂಗೆ ಕಾಣ್ತದ. ಆ ತುಂಬಿದ ಬಯಲು ಹಿಡ್ಕೊಂಡು ಹೋದಂಗೆ ಕಾಣ್ತದೆ ನಿಮಗೆ. ತದೇಜತಿ ಹೋದಂಗೆ ಕಾಣ್ತದೆ. ತತ್ ನ ಏಜತಿ. ವಿಚಾರ ಮಾಡಿ ನೋಡು, ಅದು ಹೋಗೋದಲ್ಲ. ಉಪಾಧಿ ಇಲ್ಲದೆ ಇದ್ದಾಗ ಇದು ಹೋಗ್ತದೆ, ನೀ ಬಯಲ್ಲ. ಮತ್ತು ಉಪಾಧಿ ಇದ್ದಾಗ ಹೊಕ್ಕತೇನ? ಹೋಗೋದಿಲ್ಲ, ಹೋದಂಗೆ ಕಾಣ್ತದ. ಹಂಗೆ ಆತ್ಮತತ್ವ ದೂರ ಇದ್ದಂಗೆ ಕಾಣ್ತದ, ಸಮೀಪ ಇದ್ದಂಗೆ ಕಾಣ್ತದ. ತಿಳಿತಾವಿಲ್ಲ. ದೃಷ್ಟಾಂತ ಯಾಕೆ ಮಾಡಕತ್ತೇನಿ? ಸೂಕ್ಷ್ಮವಾಗಿರೋದ್ರಿಂದ ಮಾಡಬೇಕಾಗೈತಿ, ಮತ್ತೇನಿಲ್ಲ. ನೆನಪು ಉಳಿದಿಲ್ಲ. ಅದಕ್ಕಾಗಿ ತದ್ದೂರೇ ತದ್ವಂತಿಕೆ. ದೂರಿದೆ, ಸಮೀಪ ಇದೆ, ಇವೆಲ್ಲ ಶಬ್ದ ಬರೋದು ಯಾವಾಗ ಅಂತ ಕೇಳಿದ್ರೆ ತಿಳಿಸುವ ಸಂದರ್ಭದಲ್ಲಿ ಬರ್ತಕ್ಕಂಥವುಗಳು ಅನ್ನೋದನ್ನು ನೆನಪಿಟ್ಕೊಡ್ರಿ. ಉಪಾಧಿಯಿಂದ ಆತ್ಮಗ್ರಸ್ಥವಾದಾಗ ಶಾಸ್ತ್ರ ನಡೆದತ್ತೆ ಅನ್ನೋದನ್ನು ಮರಿಬೇಡ್ರಿ. ಅಧ್ಯಾರೋಪ ಅಪವಾದ ನ್ಯಾಯ ಮರೆತ್ರಿ, ಶಾಸ್ತ್ರ ಕೆಟ್ಟಿತು. ಅಧ್ಯಾರೋಪ ಅಪವಾದ ನ್ಯಾಯ ತಲೆಯಾಗಿರ್ಬೇಕು. ಇಲ್ಲದೆ ಇರುವ ಮಾಯೆಯನ್ನು ಕಲ್ಪಿಸಿಕೊಂಡು ಆತ್ಮನಲ್ಲಿ ಆರೋಪ ಮಾಡಿದ್ದೇವೆ. ಅವಾಗ ಶಾಸ್ತ್ರ ನಡೆದದ. ಆಗೆಲ್ಲ ಸಾಣದು ದ್ವಾಡ್ದು ಇದೆಲ್ಲ ಅನ್ವಯ ಆಗ್ತದ. ಚಿಕ್ಕದು ದೊಡ್ಡದು ಎಲ್ಲ ಅನ್ವಯ ಆಗ್ತದ.
ಗೊತ್ತಾಯ್ತಲ್ಲ ಶಾಸ್ತ್ರ ಯಾವಾಗ ಮುಗಿತೈತಿ? ಈಗ ತಿಳಿದ್ರೆ ಈಗ ಮುಗಿತೈತಿ. 2 ಅಕ್ಷರದ ಅರ್ಥ, ಮತ್ತೇನಿಲ್ಲ. ನಾನು ಅಂದ್ರೆ ಯಾರು? ಪ್ರತ್ಯಗಾತ್ಮ ಚೈತನ್ಯ ಸ್ವರೂಪವಾಗಿರುವ ಬ್ರಹ್ಮವೇ ನಾನಾಗಿದ್ದೇನೆ ಎಂದು ಯಾವ ಮಹಾನುಭಾವನ ಅನುಭವಕ್ಕೆ ಬಂದಿದೆಯೋ ಕೃತಕೃತ್ಯ, ಮಾಡುವುದೆಲ್ಲವನ್ನು ಮಾಡಿದವನು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ನ. ಎಲ್ಲೋ ಅರ್ಜುನ, ನಾ ಮಾಡಬೇಕಾದದ್ದೇನೋ ಇಲ್ಲ. ಭಗವಂತ ಹೇಳಿದ ಮಾತು. ತ್ರಿಷು ಲೋಕೇಶು ಕಿಂಚನ, 3 ಲೋಕದಲ್ಲಿ ನಾ ಏನು ಮಾಡಬೇಕಾಗಿಲ್ಲ, ಮಾಡುವುದೆಲ್ಲವನ್ನು ಮಾಡಿ ಮುಗಿಸಿದ್ದೇನೆ ಅಂತ ತಿಳಿಸುವ ಸಂದರ್ಭದಲ್ಲಿ ಹೇಳುವ ಮಾತುಗಳು ಅಂತ ಇಟ್ಕೊಂಡಾಗ ಆತ್ಮತತ್ವದ ಸಮೀಪಕ್ಕೆ ಗುರುವಚನವು ಕರೆದುಕೊಂಡು ಹೋಗುತ್ತದೆ ಅಂತ ತಿಳಿಸುವ ಸಂದರ್ಭ. ಆತ್ಮತತ್ವ ನನಗೆ ಬಹಳಷ್ಟು ಸಮೀಪದಲ್ಲಿ ಇದೆ ಅನ್ನುವಂತಹ ಅನುಭವವನ್ನು ತಂದು ಕೊಡುವುದಕ್ಕೆ ಕಾರಣವಾದದ್ದು ಗುರುವಚನ. ಅನುಭವ ಗೋಚರವೆನಿಪಂತೆ ಪರತತ್ವವನ್ನು ತಾನೆಂದು ಪೇಳ್ದುದರಿಂದ ಇನಿಯಳೆ. ಪರತತ್ವವು ನೀನು ಎಂದು ಗುರುಗಳು ಹೇಳಿದ್ದರಿಂದ, ತತ್ವಮಸಿ ಮಹಾವಾಕ್ಯ ನೆನಪು ಮಾಡಿಕೊಳ್ರಿ, ಹೇಳಿದ್ದರಿಂದ ಇನಿಯಳೆ ಪರಮ ಪ್ರೀತಿಗೆ ಪಾತ್ರಳಾದವಳೆ. ಯಾಕೆ ಪ್ರೀತಿಗೆ ಪಾತ್ರಳಾಗಿದ್ದಳು ಮೈತ್ರಿ ಅನ್ನೋದು ಎಷ್ಟೋ ಸಲ ಬಂದು ಹೋಗಿದೆ. ಆತ್ಮತತ್ವವನ್ನು ತಿಳಿಯುವ ಉತ್ಕಟವಾದ ಇಚ್ಛೆಯುಳ್ಳವಳು ಆದ್ದರಿಂದ ಇನಿಯಳೆ ಅಂತ ಶಬ್ದ ಹಾಕಿದ್ದಾರೆ. ಅಲ್ಲಿ ಪ್ರಾಸನು ಬೇಕಾಗಿತ್ತು, ಇನಿಯಳೆ. ವರಗುರು ವಚನವೇ ಶಾಬ್ದವೆಂದೆನಿಪ ಪ್ರಮಾಣವು ಅಪ್ಪುದು ನೋಡು. ಗುರುಗಳಿಗೆ ಒಂದು ವಿಶೇಷಣ ಕೊಟ್ರಿ. ಇಲ್ಲಿ ಬರೀ ಗುರು ಅನ್ಲಿಲ್ಲ, ವರಗುರು ಅಂದ್ರು. ಯಾಕಂದ್ರೆ ಗುರುಗಳು ಭಾಳ ಮಂದಿದೆವು. ಅವರೇ ಹೇಳ್ಯಾರಲ್ಲ, ಕೈವಲ್ಯ ಪದ್ಧತಿಯಲ್ಲಿ ನಿಷಿದ್ಧ ಗುರು, ಕಾಮ್ಯ ಗುರು, ಸೂಚಕ, ವಾಚಕ, ಕಾರಕ, ವಿಹಿತ 6 ಮಂದಿ ಅಲ್ಲೇ ಹೇಳ್ಯಾರ. ಒಂದು ಪರಮಾನು ಬೋಧೆಗೆ ಹೋದಾಗ 8 ಮಂದಿ ಹೇಳ್ತಾರೆ. ಅಲ್ಲಿ ಕುರುಶಿಷ್ಯರ ವಿಚಾರ ನಡೀತದೆ 6ನೇ ಸಂಧಿಯಲ್ಲಿ ನೋಡೋಣಂತಾರೆ. ಅಂದ್ರೆ ಗುರುಗಳು ಭಾಳ ಇದ್ದಾರಂತ. ನಿಷಿದ್ಧ ಗುರು ಮೊದಲು ಮಾಡಿಕೊಂಡು ವಿಹಿತ ಗುರುವಿನವರಿಗೆ ಪಾಠ ಮಾಡ್ಯಾರ. ಇಲ್ಲಿ ವರಗುರು ಅಂದರು. ಅಂದ್ರೆ ವಿಹಿತ ಗುರು ಅಂತ ಅಭಿಪ್ರಾಯ. ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವಂತಹ ಮಹಾನುಭಾವ ವಿಹಿತ ಗುರು ಅಥವಾ ವರಗುರು, ಶ್ರೇಷ್ಠ. ವರ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ, ಅದಕ್ಕಾಗಿ ವಿಚಾರ ಮಾಡಬೇಕಾಯಿತು. ಏನಂದ್ರೆ ನೋಡ್ರಿ, ಇನಿಯಳೆ ವರಗುರು ವಚನವೇ ಅಂದ್ರೆ ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವ ಮಹಾನುಭಾವನ ವಚನವೇ. ಕಠೋಪನಿಷತ್ ನೆನಪಾಗ್ತದೆ. ನ ನರೇಣ ಅವರೇಣ ಸುವಿಜ್ಞೇಯ ಆತ್ಮ. ಆತ್ಮ ಅಂತ ಒಂದು ಶಬ್ದ ಹಾಕ್ತೇನೆ. ನ ನರೇಣ ಅವರೇಣ ಸುವಿಜ್ಞೇಯ, ಅವರೇಣ ನರೇಣ ನ ಸುವಿಜ್ಞೇಯ. ಆತ್ಮತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಾರದ ಶಾಸ್ತ್ರಜ್ಞನಿಗೆ ನಿಕೃಷ್ಟ ಸ್ಥಾನ ಕೊಟ್ಟದು ಉಪನಿಷತ್. ಅವರೇಣ ನರೇಣ, ತತ್ವಜ್ಞಾನಿ ಅಲ್ಲದ ಗುರುವಿನಿಂದ ಕೇಳಿದರೆ ಆತ್ಮತತ್ವದ ಸಾಕ್ಷಾತ್ಕಾರ ಆಗುವುದಿಲ್ಲ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಅನನ್ಯ ಪ್ರೋಕ್ತೆ, ಆತ್ಮತತ್ವವು ತನ್ನ ಸ್ವರೂಪವೆಂದು ತಿಳಿದಿರುವ ಮಹಾನುಭಾವ ಅವ ಅನನ್ಯ. ಆತ್ಮತತ್ವಕ್ಕೂ ಹೇಳುವ ಗುರುವಿನ ಸ್ವರೂಪಕ್ಕೂ ಭೇದವೆಂಬುವುದು ಇಲ್ಲ. ಅದರ ಜೊತೆಗೆ ಇನ್ನೊಂದು ಧ್ವನ್ಯಾರ್ಥದಲ್ಲಿ ಅರ್ಥ ಹೇಳಿದ್ದೆ ಈ ಪೂರ್ವದಲ್ಲಿ. ಏನು ಧ್ವನ್ಯಾರ್ಥ ಅಂತ ಕೇಳಿದರೆ, ಆತ್ಮತತ್ವದ ಸಾಕ್ಷಾತ್ಕಾರ ಯಾರಿಗೆ ಆಗಿದೆಯೋ ಆಗ ಎದುರಿಗೆ ಕುಳಿತಿರುವ ಉತ್ತಮ ಜಿಜ್ಞಾಸುವಾಗಿರುವ ಶಿಷ್ಯನನ್ನು ನಾವು ಗುರು ಹೇಗೆ ನೋಡ್ತಾನಂದ್ರೆ, ಎಲ್ಲ ಶರೀರಗಳಲ್ಲಿ ತುಂಬಿರುವ ಚೇತನವೇ ನಾನು ಅನ್ನುವ ಜ್ಞಾನ ಬಂದಿರ್ತದೆ. ಯಾರಿಗೆ? ತತ್ವಜ್ಞಾನಿಗೆ. ಮತ್ತು ಆ ಜ್ಞಾನ ಬರೆದಿದ್ರೆ ಇನ್ನೂ ಬ್ರಹ್ಮಜ್ಞಾನ ಆಗಿಲ್ಲ ಅನ್ಬೇಕಲ್ಲ. ಆತ್ಮ ಎಲ್ಲದರ ಒಳಗೂ ತುಂಬಿದೆ, ಹೊರಗೂ ತುಂಬಿದೆ. ಆ ಆತ್ಮವೇ ನನ್ನ ಸ್ವರೂಪ ಅನ್ನುವ ಜ್ಞಾನ ಬಂದಾಗ
ಎದುರಿಗೆ ಕುಳಿತಿರುವ ಶಿಷ್ಯನ ಸ್ವರೂಪ ಜೀವಚೇತನ ಬ್ರಹ್ಮ ಅನ್ನೋದು ಗುರುಗಳಿಗೆ ಗೊತ್ತಿದೆ, ಶಿಷ್ಯನಿಗೆ ಗೊತ್ತಿಲ್ಲ. ನಾನು ಬ್ರಹ್ಮ ಅನ್ನೋದು ಶಿಷ್ಯನಿಗೆ ಗೊತ್ತಿಲ್ಲ. ಆದರೆ ಗುರುಗಳಿಗೆ ಅವನು ಬ್ರಹ್ಮ, ಅವನು ನನ್ನ ಸ್ವರೂಪವೇ. ಆದ್ರೆ ಉಪಾಧಿಯಿಂದ ಆತನು ಜೀವನಾಗಿದ್ದಾನೆ, ಜೀವಾತ್ಮನಾಗಿದ್ದಾನೆ. ಉಪಾಧಿ ಕಳೆದುಕೊಂಡಿರುವುದರಿಂದ ನಾನು ಆತ್ಮಸ್ವರೂಪದಲ್ಲಿ ನಿಂತಿದ್ದೇನೆ ಅನ್ನುವಂತಹ ಭಾವ ಯಾರಿಗೆ ಬರ್ತದೋ ಅನನ್ಯ ಪ್ರೋಕ್ತೆ. ಶಿಷ್ಯನನ್ನು ತನ್ನ ಸ್ವರೂಪದಲ್ಲಿ ಅಂತಃಪಾತಿ ಮಾಡಿಕೊಂಡು ಹೇಳುತ್ತಾನೆ ಅಂತ ಇಲ್ಲಿ ಅರ್ಥ ಜೋಡಿಸಿದ್ರೆ ಭಾಳ ಶ್ರೇಷ್ಠವಾದದ್ದು. ಕೇವಲ ಆತ್ಮಜ್ಞಾನಿ ಅನ್ನೋದು ಸುಲಭ ಬಿಡ್ರಿ. ಅನನ್ಯ ಪ್ರೋಕ್ತೆ ಅನ್ನುವ ಕೇವಲ ಆತ್ಮಜ್ಞಾನಿ ಹೇಳಿದ್ದೆ ಅನುಭವಕ್ಕೆ ಬರ್ತದೆ ಅನ್ನೋದು ಸುಲಭ. ಪರಂತು ಅವ ಆತ್ಮಜ್ಞಾನಿ ಆಗಿದ್ದಾನೆ ಅಂದ್ರೆ ಎಲ್ಲದರ ಒಳಗಿರುವ ತತ್ವವೇ ನಾನು ಅನ್ಬೇಕಲ್ಲ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋನ ವಿಜಿಗುಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹ ಕಶೋಕಃ ಏಕತ್ವಮನುಪಶ್ಯತಃ ಅನ್ನುವ ಈಶಾವಾಸ್ಯೋಪನಿಷತ್ತಿನ ಮಂತ್ರಗಳು ಇಲ್ಲಿ ನನಗೂ ಬರ್ತಾವು. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನಿ ಏವ ಅನುಪಶ್ಯತಿ ಸರ್ವಭೂತೇಷು ಚ ಆತ್ಮಾನಂ, ಎಲ್ಲ ಭೂತಗಳಲ್ಲಿ ತನ್ನನ್ನು ಯಾವನು ನೋಡುತ್ತಾನೆಯೋ ಅವನು ತತ್ವಜ್ಞಾನಿ ಅಂತ ಉಪನಿಷತ್ತನ್ನು ಹೇಳ್ತದೆ. ಅದು ಹಾಗಿರುವಾಗ ಇಲ್ಲಿ ಅನನ್ಯ ಪ್ರೋಕ್ತೆ ಅನ್ನುವ ಶಬ್ದಕ್ಕೆ ಅದೇ ಉಪನಿಷತ್ತ ಅಂದ್ರೆ ಅದು ಈಶಾವಾಸ್ಯೋಪ, ಇದು ಕಠೋಪನಿಷತ್ತ. ಉಪನಿಷತ್ತು ಅಂದ್ರೆ ಎಲ್ಲ ಒಂದೇ. ಅನನ್ಯ ಪ್ರೋಕ್ತೆ ಅನ್ನುವುದಕ್ಕೆ ಎಷ್ಟು ಅರ್ಥ ತೆಗಿಬಹುದು ಅಂತ ಕೇಳಿದರೆ, ತತ್ವಜ್ಞಾನಿ ಆಗಿರುವ ಗುರುನಾಥನು ಶಿಷ್ಯನನ್ನ ಜೀವಭಾವದಿಂದ ನೋಡ್ತಾನಷ್ಟೇ, ಉಪಾಧಿಗೆ ಅಧೀನವಾಗಿ. ಅವನು ನನ್ನ ಸ್ವರೂಪವೇ, ಅವಿದ್ಯಾ ಉಪಾಧಿನ ಆಸೆ ಆಗದೇ ಇರೋಣದರಿಂದ ಅವನು ಕೇಳುವುದಕ್ಕೆ ಯೋಗ್ಯನಾಗಿದ್ದಾನೆ, ನಾನು ಹೇಳುವುದಕ್ಕೆ ಯೋಗ್ಯನಾಗಿದ್ದೇನೆ ಅನ್ನುವ ಭಾವ ಗುರುಗಳಲ್ಲಿರ್ತದೆ. ಒಂದ್ಸಲ ಯಾರೋ ಕೇಳಿದ್ರಿ ಮಾತನ್ನು. ಅದ್ವೈತ ಸಿದ್ಧಾಂತದ ಪ್ರಕಾರ ಗುರುವೂ ಬ್ರಹ್ಮ, ಶಿಷ್ಯನೂ ಬ್ರಹ್ಮ. ಹೇಳೋರು ಯಾರು, ಕೇಳೋರು ಯಾರು? ಪ್ರಶ್ನೆ ಮಾಡಿದ್ದೊಬ್ಬ. ಒಂದು ಕಡೆ ನಡೆದ ಘಟನೆ, ಏನು ಕಲ್ಪಿಸ್ಕೊಂಡು ಹೇಳೋದಲ್ಲ. ಅವಾಗ ಉತ್ತರ ಕೊಟ್ಟವ್ರು ಯಾರು ಅಂದ್ರೆ ಭಾಳ ಸಲ ಓದ್ದವ್ರು ಉತ್ತರ ಕೊಟ್ಟಿದ್ರು. ಹೌದು, ಗುರುವೂ ಬ್ರಹ್ಮ, ಶಿಷ್ಯನೂ ಬ್ರಹ್ಮ. ಅಲ್ಲಿ ಹೇಳೋದು ಕೇಳೋದು ನಡೆಯುವುದಿಲ್ಲ. ಆದರೆ ಯಾರ ಅಜ್ಞಾನವು ನಾಶವಾಗಿದೆಯೋ, ಜೀವನ್ಮುಕ್ತ ಅವಸ್ಥೆಯಲ್ಲಿದ್ದಾರೆಯೋ ಅವರು ಹೇಳೋರು. ಯಾವನ ಅಜ್ಞಾನವು ನಾಶವಾಗಿಲ್ಲವೋ ಅವ ಕೇಳವ. ಇಬ್ಬರು ಬ್ರಹ್ಮ ಹೌದು. ಆದ್ರೆ ಒಂದು ಕಡೆ ಅಜ್ಞಾನ ನಾಶ ಆಗೈತಿ ಗುರುವಿಂದು, ಶಿಷ್ಯನ ಅಜ್ಞಾನ ನಾಶ ಆಗಿಲ್ಲ. ಶಿಷ್ಯ ಗುರುಗಳಲ್ಲಿ ತನ್ನನ್ನು ನೋಡುವ ಅಧಿಕಾರ ಇಲ್ಲ. ಯಾಕೆ? ಅಜ್ಞಾನ ನಾಶ ಆಗಿಲ್ಲ. ಗುರು ಶಿಷ್ಯನಲ್ಲಿ ತನ್ನನ್ನು ನೋಡುವ ಅಧಿಕಾರ ಇದೆ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನಿಯೇವ ಅನುಪಶ್ಯತಿ, ಎಲ್ಲ ಜೀವರಾಶಿಗಳನ್ನು ತನ್ನಲ್ಲಿ ನೋಡುತ್ತಾನೆ ಅಂದಾಗ ಶಿಷ್ಯನ ಸ್ವರೂಪಕ್ಕೂ ನನ್ನ ಸ್ವರೂಪಕ್ಕೂ ಭೇದಿಲ್ಲ. ಪರಂತು ಉಪಾಧಿಯನ್ನು ಕಳೆಯುವುದಷ್ಟೇ ಕರ್ತವ್ಯ ಇದೆ ಇಲ್ಲಿ. ಅನನ್ಯ ಅನ್ನೋ ಶಬ್ದಕ್ಕೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಹೀಗೆ ವಿಚಾರ ಮಾಡ್ತಾ ಹೋದಾಗ ನಿಮ್ಮ ಮನಸ್ಸಿಗೆ ಇದು ಪ್ರಮಾಣ ಸಹಿತವಾಗಿ ಮಾತನಾಡುವ ಮಾತುಗಳು ಸಮೀಪಕ್ಕೆ ಬರ್ತಾವೋ ಇಲ್ಲೋ. ಪ್ರಮಾಣಬದ್ಧ ಮಾತುಗಳು. ಒಂದು ವೇಳೆ ಶಿಷ್ಯನ ಸ್ವರೂಪ ಬ್ರಹ್ಮ ಅಲ್ಲ ಅಂತೀರೇನು? ಬ್ರಹ್ಮ ಅಲ್ಲ ಅಂದ್ರೆ ಅವನು ಬ್ರಹ್ಮನ ಮಾಡೋಕ್ಕೆ ಯಾವಾಗೂ ಆಗೋದೇ ಇಲ್ಲ. ಸಾಧ್ಯ ಇದೆಯಾ? ಮುಕ್ತಶ್ಚ ವಿಮುಚ್ಯತೆ ಉಪನಿಷತ್ತು ಮುಕ್ತನೇ ಮುಕ್ತನಾಗುತ್ತಾನೆ ಅಂತ ಹೇಳ್ತದೆ. ಮತ್ತು ಮುಕ್ತನೇ ಮುಕ್ತನಾಗುತ್ತಾನೆ ಅಂದ್ರೆ ಮೊದಲು ಬ್ರಹ್ಮ ಇದ್ದ. ಭಾಳ ಸುಂದರವಾಗಿ ನಿಜಗೊಂಡು ಹೇಳ್ತಾರೆ. ಘೋರ ಭವಮಾಲೆಗೆ ಅಳುಕಿ ಮನದೊಳಿದಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿಯ ಮೊದಲೆನಗೆ ಸಂಸಾರವಿಲ್ಲವಾದದ ಅಥವಾ ಸಂಸಾರ ಮೊದಲೆನಗೆ ಇಲ್ಲವಾದದ ಏನೆಂದು ಪೇಳುವೆನು ಪರಮಾನಂದ. ಘೋರ ಭವಮಾಲೆಗೆ ಅಳುಕಿ, ಈ ಜನನ ಮರಣಾತ್ಮಕವಾದ ಸಂಸಾರದ ದುಃಖಕ್ಕೆ ಹೆದರಿ ಗುರುವಿನ ಹತ್ತಿರ ಹೋದೆ. ಅಲ್ಲಿ ಹೋಗ್ಬಾರ್ದು, ಸಂಸಾರ ನನಗಿಲ್ಲ ಇಲ್ಲ ಅನ್ನೋದು ಗೊತ್ತಾಯ್ತು. ಮೊದಲೆನಗೆ ಸಂಸಾರವಿಲ್ಲವ, ಸಂಸಾರ ಮೊದಲೆನಗೆ ಇಲ್ಲವಾದದು ಏನೆಂದು ಕೇಳುವೆನು. ಸಂಸಾರ ಇವನಲ್ಲಿ ಐತೇನೋ? ಇಲ್ಲ, ತಪ್ಪು ತಿಳ್ಕೊಂಡಿದ್ದ ನನ್ನಲ್ಲಿ ಐತೆ ಅಂತ.
ಈಗ ಉತ್ತಮ ಜಿಜ್ಞಾಸ ಅವ ಗುರುವಿನ ಬಳಿಗೆ ಬಂದ, ತತ್ತ ತೊಂಬಸಿ ಅಂದರು ಗುರುಗಳು. ಸಂಸಾರ ಮೊದಲು ಹೋಗಿತ್ತು ಅಂದ ಇವು. ಅಂದರೆ ನಾನು ಬ್ರಹ್ಮವೇ ಅಂತ ದೃಢ ಆಯಿತು ಅಂತ ಅಭಿಪ್ರಾಯ ಅಷ್ಟೇ. ಇಲ್ಲಿ ಅನನ್ಯ ಪ್ರೋಕ್ತ ಅನ್ನುವ ಈ ಶಬ್ದಕ್ಕೆ ವಿಸ್ತಾರವಾದ ಅರ್ಥ ಇದೆ. ಆಕುಂಚಿತ ಮಾಡಬಾರ್ದು. ಆಕುಂಚಿತ ಮಾಡವ ಅವ ಶಾಸ್ತ್ರದ್ರೋಹಿ. ಅನನ್ಯ ಪ್ರೋಕ್ತ ಗತಿರತ್ತ ನಾಸ್ತಿ. ಜೀವ ಭಾವದಿಂದ ಬಂದವ ಶಿಷ್ಯ, ಆತ್ಮಭಾವದಿಂದ ಹೇಳವ ಗುರು. ಪರಮಾತ್ಮ ಭಾವ, ಆತ್ಮಭಾವ ಅಂದ್ರೆ ಪರಮಾತ್ಮ ಭಾವ. ಇಲ್ಲಿ ಇಟ್ಟುಕೊಂಡಾಗ ಶಾಸ್ತ್ರ ಹೊಂದದು, ಇಲ್ಲದ್ರೆ ಶಾಸ್ತ್ರ ಹೊಂದೋದಿಲ್ಲ ಅನ್ನೋದನ್ನು ನೆನಪು ಮಾಡಿಕೊಳ್ಳೋಣ. ಮುಂದೆ ಹೋಗಿ ನೋಡ್ರಿ ಏನಂದ್ರೆ ಇಲ್ಲಿ ಅನುಭವ ಗೋಚರವೆನಿಪಂತೆ ಪರತತ್ವವನ್ನು ತಾನು ಎಂದು, ತಾನು ಇದು ಎಂದು, ತಾನು ಇದು ಎಂದು, ನೀನೇ ಇದು ಎಂದು. ತಾನು ಶಬ್ದಕ್ಕೆ ನೀನು ಅಂತ ಅರ್ಥ ಮಾಡಿದ್ದೇನೆ. ನೀನೇ ಇದು ಎಂದು ಹೇಳುವುದರಿಂದ, ಯಾಕದನ್ನು ತಾನು ಅನ್ನೋ ಶಬ್ದಕ್ಕೆ ನೀನು ಅಂತ ಅರ್ಥ ಮಾಡೀನಿ? ತಾನು ತನ್ನಳು ಎರಡು ಅಕ್ಷರದ ಅರ್ಥ ತಿಳಿದರೆ, ಅಂದ್ರೆ ನಾನು ಎಂಬುವ ಎರಡು ಅಕ್ಷರದ ಅರ್ಥ ತಿಳಿದರೆ ತಿಳಿಯುವುದೇನಿಲ್ಲ ಅಂತ ಒಂದು ಪದ ಹೇಳಿದ್ನ. ತಾನು ಅಂದರು, ನಾನು ಅಂದರು, ಎರಡು ಒಂದೇ. ತಾನು ತನ್ನ ತಾನರಿದೆಡೆ ಮುಕ್ತ, ತನ್ನ ತಾನು ಅರಿಯೆದಿರಿ ಅವ ಹೇಗೆ ವಿರಕ್ತ? ಅವಾಗ ತನ್ನ ಅನ್ನುವ ಶಬ್ದಕ್ಕೆ ನಾನು ಅಂತ ಅರ್ಥ ಹೇಳಕ್ಕೆ ಅನುಕೂಲ ಇದೆಯಲ್ಲ ನಮಗೆ. ಇಲ್ಲಿ ಗುರುಗಳು ಏನು ಮಾಡ್ತಾರೆ ನೋಡ್ರಿ. ತಾನು ಇದು ಎಂದು ಹೇಳುವುದರಿಂದ, ಆ ಬ್ರಹ್ಮವೇ ನೀನು ಆಗಿದ್ದಿ ಎಂದು ಹೇಳುವುದರಿಂದ ಏನು ಹೇಳಿ, ವರಗುರು ವಚನವೇ, ವರಗುರು ವಚನ ಅನ್ನೋದಕ್ಕೆ ಮೊದಲ ಹೇಳಿದ್ದೇನೆ ನಾನು. ವರಗುರು ವಚನವೇ ಶಾಬ್ದವೆಂದೆನಿಪ ಪ್ರಮಾಣವು ಅಪ್ಪುದು. ಇಲ್ಲಿ ಶಬ್ದ ಪ್ರಮಾಣಕ್ಕೆ ಸಮೀಪ ತೆಗೆದುಕೊಂಡು ಬಂದಾರ ಕನ್ನಡದವರು, ಶಾಬ್ದ ಅಂತ ಬರೆದಾರ. ಶ್ರುತಿ ಪ್ರಮಾಣಕ್ಕೆ ಅತ್ಯಂತ ಹೊಂದಾಣಿಕೆಯಾಗಿರುವಂಥದ್ದು ಗುರುವಚನ. ಶ್ರುತಿ ಪ್ರಮಾಣಕ್ಕೆ ಅತ್ಯಂತ ಹೊಂದಾಣಿಕೆ ಆದದ್ದು. ಆ ಶ್ರುತಿ ಪ್ರಮಾಣದ ಅರ್ಥವೇ ಗುರುವಚನದಲ್ಲಿ ತುಂಬಿರುವುದರಿಂದ ಶ್ರುತಿಗಳು ಹೇಗೆ ಶಬ್ದ ಪ್ರಮಾಣವೆಂದು ಕರೆಯಿಸಿಕೊಳ್ಳುತ್ತವೆಯೋ ಹಾಗೆ ಇಲ್ಲಿ ಗುರುವಿನ ವಚನಗಳು ಶಾಬ್ದವೆಂದು ಪ್ರಮಾಣಕ್ಕೆ ಹೆಸರು ಕೊಟ್ಟಾರೆ. ಶಾಬ್ದ ಪ್ರಮಾಣ ಅಂದ್ರೆ ಶ್ರುತಿಗಳಿಗೆ ಸಂಬಂಧಪಟ್ಟ ಅರ್ಥವನ್ನೇ ಗುರುಗಳು ಹೇಳುತ್ತಾರೆ ಅಂತ ಇದ್ರ ಒಟ್ಟು ಅಭಿಪ್ರಾಯ. ಶಾಬ್ದ ಪ್ರಮಾಣವು ಅಪ್ಪುದು. ನೋಡು, ನೋಡು ಅಂದ್ರೆ ವಿಚಾರಿಸಿ ನೋಡು. ಆ ಮನನಕ್ಕೆ, ಈಗ ಗುರುವಚನ ಶಾಬ್ದ ಪ್ರಮಾಣ ಅಂತ ಒಂದು ಭಾಗ, ಅದು ತಲೆಯಾಗಿಟ್ಕೊಳ್ರಿ, ಮುಂದಿದ್ರ ಅರ್ಥ ಬಾಳಿದೆ. ಈಗ ಶಾಬ್ದ ಪ್ರಮಾಣ ಅನ್ನೋದು ಗುರುವಚನ. ಮುಂದೇನಂತಾರ ಇದ ನುಡಿಯಲ್ಲಿ, ಮನನಕ್ಕೆ ಬೀಜವೆಂದೆನಿಪಂತೆ ಯುಕ್ತಿಗಳನ್ನು ಗೋಚರಿಸುವ ಕಾರಣದಿಂದೇ ವನಜ ಸನ್ನಿಭವಕ್ತೇ ತಿಳಿಯೇ ಸದ್ಗುರು ವಾಕ್ಯವು ಅನುಮಾನವೆಂದೆಂಬ ಪವನಕ್ಕೂ. ಇಲ್ಲಿ ಎರಡನೇ ಪ್ರಮಾಣ ಹೇಳ್ತಾರೆ. ಗುರುವಚನವೇ ಶಬ್ದ ಪ್ರಮಾಣ ಅಂದ ಹಾಗೇನೆ ಶಾಬ್ದ ಪ್ರಮಾಣ ಅಂದಾರಷ್ಟೇ, ಏನು ವ್ಯತ್ಯಾಸ ಅಲ್ಲ. ಈಗ ಅನುಮಾನ ಪ್ರಮಾಣ ಗುರುಗಳ ವಚನವೇ ಆಗ್ತದೋ ಅಂತ ಬರೀತಾರೆ. ಏನಂತಾರೆ ನೋಡ್ರಿ, ಓದೇ ಹೇಳೋದು. ಓದಿ ಹೇಳಿದಾಗ ಅರ್ಥ ಆಗ್ತದೆ. ನೋಡು ಅಂದ್ರೆ ವಿಚಾರ ಮಾಡಿ ನೋಡು. ಆ ಮನನಕ್ಕೆ, ಶ್ರವಣ ಮಾಡಿದ್ದನ್ನು ಚಿಂತನೆ ಮಾಡುವುದು ಮನನ. ಇಲ್ಲಿ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಂತ ಸಾಕಷ್ಟು ಇದಾವೆ. ಇಲ್ಲಿ ವಿಸ್ತಾರ ಮಾಡುವ ಕೆಲಸ ಇಲ್ಲ ನಾವು. ಅದು ವಿಸ್ತಾರ ಮಾಡುವ ಸಂದರ್ಭ ಬಂದಾಗ ಮಾಡ್ತೇವೆ. ಮನನಕ್ಕೆ, ಆ ಮನನಕ್ಕೆ ಬೀಜವೆಂದೆನಿಪಂತೆ ಕಾರಣಗಳು ಎಂದು ಹೇಳಿಸಿಕೊಳ್ಳುವಂತೆ. ಬೀಜವು ಎಂದು ಎನಿಪಂತೆ ಕಾರಣಗಳು ಎಂದು ಹೇಳಿಸಿಕೊಳ್ಳುವಂತೆ ಯುಕ್ತಿಗಳನ್ನು, ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳನ್ನು ಗೋಚರಿಸುವ ಕಾರಣದಿಂದೇ, ಗುರುವಚನದಲ್ಲಿ ಇವು ಕಂಡುಬರುವ ಕಾರಣದಿಂದೇ ವನಜ ಸನ್ನಿಭ ವಕ್ತ್ರೆ. ವನಜ, ವನ ಅಂದ್ರೆ ಅರಣ್ಯ ಅಂತೂ ಅರ್ಥ ಇದೆ, ನೀರು ಅಂತೂ ಅರ್ಥ ಇದೆ. ವನ ಅಂದ್ರೆ ಅರಣ್ಯ ಅಂತ ಅರ್ಥ ಇದೆ, ಸಹಜ, ಅದೆಲ್ಲರಿಗೂ ಗೊತ್ತಾಗ್ತದೆ. ನೀರು, ವನ ಶಬ್ದಕ್ಕೆ ಸಂಸ್ಕೃತ ವನ ಅನ್ನುವ ಶಬ್ದಕ್ಕೆ ನೀರು.
ವನಜ ನೀರಿನಲ್ಲಿ ಹುಟ್ಟುವುದು ಕಮಲ. ವನಜ ಸನ್ನಿಭ ವಕ್ರೆ ಕಮಲದಂತಹ ಸುಂದರವಾದ ಮುಖವುಳ್ಳವಳೇ. ಎಲ್ಲಿ ಸೌಂದರ್ಯ ಕಂಡಿತಪ್ಪ ಮಾರಾಯರಿಗೆ ಇವರಿಗೆ. ಮುಖಂ ಶ್ಲೇಷ್ಮಾಗಾರಂ ತದಪಿ ಚ ಶಶಾಂಕೇನ ತುಲಿತಂ ಸ್ತನೌ ಮಾಂಸಗ್ರಂಥಿ ಕನಕ ಕಲಶಾವಿತ್ತುಪಮಿತೌ ಸ್ರವನ್ಮೂತ್ರ ಕ್ಲಿನ್ನಂ ಕರಿವರಸಿರಸ್ಪರ್ಧಿ ಜಗನಂ ಮುಹುರ್ನಿಂದ್ಯಂ ರೂಪಂ ಕವಿವಿಶೇಷೈ ಗುರುಕೃತಂ. ಈ ಶ್ಲೋಕದ ಅರ್ಥ ಹೇಳುವುದಿಲ್ಲ, ಸುಮ್ಮನೆ ಶ್ಲೋಕ ಹೇಳಿದ್ದೆ. ಏನಂತಾರೆ ಅವರು? ಮುಖಂ ಶ್ಲೇಷ್ಮಾಗಾರಂ ತದಪಿ ಚ ಶಶಾಂಕೇನ ತುಲಿತಂ. ಕಣ್ಣಿನಲ್ಲಿ ಪಿಚ್ಚು, ಮೂಗಿನಲ್ಲಿ ಶಿಂಬಳ, ಬಾಯಲ್ಲಿ ಜೊಲ್ಲು, ಕಿವಿಯಲ್ಲಿ ಕೂಗುಲಿ, ಸೋರುವುದು 9 ದ್ವಾರಗಳಿಂದ ಮಲ, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವಿಯಾಕೋ. ದಾಸರು ಹಿಗ್ಗುವಿಯಾತಕೋ, ಈ ದೇಹಕ್ಕೆ ಹಿಗ್ಗುವಿಯಾತಕೋ ಅನ್ನೋ ಪದ್ಯದಲ್ಲಿ ಸೋರುವುದು 9 ದ್ವಾರಗಳಿಂದ ಮಲ, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವಿಯಾಕೋ. ತತ್ವವೇತ್ತರಾಗಿರುವ ಯಾಜ್ಞವಲ್ಕ್ಯರು ಚಂದ್ರನಿಗೆ ಹೋಲಿಸಿ ಸಂಬೋಧನೆ ಮಾಡಬಹುದೇ? ನೋಡ್ರಿ, ಭಾಳ ಮಜಾ ಇದೆ. ವನಜ ಸನ್ನಿಭ ವಕ್ರೆ ಅಂದಾಗ ಕಮಲದಲ್ಲಿ ಸೌಂದರ್ಯ ಇದೆ, ಒಪ್ಪುನು. ಆದರೆ ಅಧ್ಯಾತ್ಮ ತತ್ವವನ್ನು ತಿಳಿಯುವ ಬುದ್ಧಿಶಕ್ತಿಯನ್ನು ಅವಳಲ್ಲಿ ನೋಡಿದ್ದಾರಲ್ಲದೆ ಮುಖ ನೋಡಿಲ್ಲ. ಅದಕ್ಕೆ ವನಜ ಸನ್ನಿಭ ವಕ್ರೆ ಅನ್ನೋದು ಅಭಿಪ್ರಾಯ ಗೊತ್ತಾರ ಸಾಕು. ವನಜ ಸನ್ನಿಭ ವಕ್ರೆ ತಿಳಿಯೇ ವಿಚಾರ ಮಾಡಿ ನೋಡಲು ಸದ್ಗುರು ವಾಕ್ಯವು ಅನುಮಾನವೆಂದೆಂಬ ಪವನಕ್ಕೂ. ಅನುಮಾನಕ್ಕೆ ಏನು ಬೇಕಂದ್ರೆ ಭೇದ ಬಾಧಕ ಯುಕ್ತಿಗಳು ಬೇಕು, ಅಭೇದ ಸಾಧಕ ಯುಕ್ತಿಗಳು ಬೇಕು. ಆ ಎಲ್ಲ ಯುಕ್ತಿಗಳನ್ನು ಗುರುಗಳು ಹೇಳಿಕೊಟ್ಟಿದ್ದಾರೆ, ಹೇಳಿಕೊಡುತ್ತಾರೆ. ಅದಕ್ಕಾಗಿ ಗುರುಗಳ ವಚನವೇ ಶಬ್ದ ಪ್ರಮಾಣ, ಗುರುಗಳ ವಚನವೇ ಅನುಮಾನ ಪ್ರಮಾಣ, ಇನ್ನೊಂದು ಅನುಭೂತಿ ಪ್ರಮಾಣ ಅಂತಿದೆ, ಅದೊಂದು ಆಗ್ತದೆ, ಅದನ್ನೊಂದು ನೋಡೋಣ. ಅನುಭೂತಿ ಪ್ರಮಾಣ ಅಂತ ಇನ್ನೊಂದಿದೆ, ಮುಂದೆ ನೋಡಿ ಹೋಗೋಣ. ಅನುಮಾನವೆಂದೆಂಬ ಪವನಕ್ಕೂ ಆಯ್ತಲ್ಲ. ಅನುಮಾನದಿರಿವಿನ ಯುಕ್ತಿ ಚಿಂತನವೆಂಬ ಮನನವೇ ತನ್ನ ಅನುಭವವದು. ಎಲ್ಲಿಂದ ನುಡಿಯುವುದು? ಅನುಭವವದು. ಜನಿಪುದಕ್ಕೆ ಆದಿ ಕಾರಣವಾದ ಗುರುವಾಕ್ಯವು ಅನುಭೂತಿಯು ಎಂದು ಎಂಬ ಪವನಕ್ಕೂ. ಇದೊಂದು ನುಡಿ ವಿಚಾರ ನೋಡೋಣ. ಅನುಮಾನದ ಇರವಿನ ಯುಕ್ತಿ ಚಿಂತನವೆಂಬ, ಇಲ್ಲಿ ಮನನ ಅಂದ್ರೇನು, ಅನುಮಾನ ಅಂದ್ರೇನು ಅಂದ್ರೆ ಅನುಮಾನ ಊಹೆ ಮಾಡುವುದು. ಅನುಮಾನ ಶಬ್ದಕ್ಕೆ ಏನರ್ಥ? ಊಹೆ ಮಾಡುವುದು. ಧೂಮ ನೋಡಿದ, ದೂರದಲ್ಲಿ ಧೂಮ ಹೊಗೆಯನ್ನು ನೋಡಿದ, ಆದರೆ ಅಲ್ಲಿ ಬೆಂಕಿಯನ್ನು ಊಹೆ ಮಾಡಿ ತಿಳಿದುಕೊಂಡ. ಅಲ್ಲಿ ಅಗ್ನಿ ಇದೆ ಅಂದ, ಧೂಮ ಇದೆ ಅಂದ ಮೇಲೆ ಅಗ್ನಿ ಇರಲಿಕ್ಕೇ ಬೇಕು ಅಂತ ಊಹೆ ಮಾಡಿದ. ಅಗ್ನಿ ಪ್ರತ್ಯಕ್ಷ ಆಯ್ತನ ಕಣ್ಣಿಗೆ? ಇದನ್ನು ಊಹೆ ಅಂತೇವೆ. ಅನುಮಾನ ಪ್ರಮಾಣದಿಂದ ತಿಳಿದುಕೊಂಡದ್ದನ್ನು ಊಹೆ. ಕಣ್ಣಿಗೆ ಕಂಡಿಲ್ಲ, ಆದರೆ ಅಲ್ಲಿ ಬೆಂಕಿದ್ದದ್ದು ನಿಶ್ಚಯ. ಯಾಕೆ? ಬೆಂಕಿ ಇಲ್ದ್ರೆ ಹೊಗೆ ಇಲ್ಲ, ಮತ್ತು ಹೊಗೆ ಐತೆ ಅಂದಮೇಲೆ ಬೆಂಕಿ ಇರಲಿಕ್ಕೆ ಬೇಕು. ಆದರೆ ಕಣ್ಣಿಗೆ ಕಂಡಿಲ್ಲ, ಅದಕ್ಕೆ ಇದಕ್ಕೆ ಊಹೆ ಅಂತ ಕರಿತೇವೆ, ಮತ್ತೇನಿಲ್ಲ. ಅದಕ್ಕಾಗಿ ಇಲ್ಲಿ ಬರೆದರು ಅನುಮಾನದ ಇರವಿನ. ಅನುಮಾನದ ಇರವಿನ ಅಂದರೆ ಇಲ್ಲಿ ಊಹೆ, ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳ ಇರುವಿಕೆ.
ಇರವಿನ ಯುಕ್ತಿ. ಇಲ್ಲಿ ಯುಕ್ತಿ ಅಂತ ಬರ್ತಾರೆ ನೋಡ್ರಿ, ಭೇದವಾದಕ ಅಭೇದ ಸಾಧಕ ಯುಕ್ತಿಗಳ ಚಿಂತನವೆಂಬ. ಇಲ್ಲಿ ಮನನ ಅಂದ್ರೆ ಏನ್ರಿ? ಭೇದ ಬಾಧಕ ಯುಕ್ತಿಗಳನ್ನು ತಗೋಬೇಕು. ಆತ್ಮರಿಗಿಂತಲೂ ಭಿನ್ನವಾದದ್ದು ಭೇದ. ಜೀವೇಶ್ವರ ಭೇದ ಮೊದಲು ಮಾಡಿಕೊಂಡು ಐದು ವಿಧವಾದ ಭೇದ ಹೇಳಿದ್ದಾರೆ. ಭೇದ ಬಾಧಕ ಜೀವ ಪರಮಾತ್ಮರ ಮಧ್ಯದಲ್ಲಿ ಭೇದ ಇಲ್ಲ. ಒಂದು ಮಾತು ಹೇಳ್ಬಿಡ್ತೇನೆ. ಜೀವ ಚೇತನ ಇದೆಯಲ್ಲ, ಜೀವ ಇದ್ದಂಗೆ ತಗೊಳ್ಳೋನು. ಜೀವ ಈಶ್ವರ ಚೇತನತ್ವಾತ್. ಜೀವಾತ್ಮನು, ಈಶ್ವರನು ಚೇತನತ್ವಾತ್. ಈಶ್ವರ ಅಂದ್ರೇನು? ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದ ಚೇತನ. ಜೀವ ಅಂದರೆ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಚೇತನ. ಅದಕ್ಕಾಗಿ ಜೀವ ಈಶ್ವರ ಚೇತನತ್ವಾತ್. ಚೇತನವು ಇರುವುದರಿಂದ, ಇಬ್ಬರಲ್ಲಿ ಚೇತನವು ಇರುವುದರಿಂದ ಜೀವಾತ್ಮನು ಪರಮಾತ್ಮನು ಅನ್ನುವ ಬದಲಾಗಿ ಇಲ್ಲಿ ಏನು ಮಾಡಿದ್ದೇವೆ? ಜೀವನು ಈಶ್ವರನು ಅಂತ ಶಬ್ದ ಉಪಯೋಗ ಮಾಡಿದ್ದೇವೆ. ಯಾವಾಗ ಜೀವ ಈಶ್ವರ ಅಕ್ಕನಂದ್ರೆ ಭೇದ ಬಾಧಕ ಯುಕ್ತಿ ಅಭೇದ ಸಾಧಕ ಯುಕ್ತಿಗಳನ್ನು ಅಲ್ಲಿ ತಗೋಬೇಕು. ಇಲ್ಲಿ ಜೀವೇಶ್ವರ ಮಧ್ಯದಲ್ಲಿ ಭೇದ ಯಾವಾಗ ಬಂತಂದ್ರೆ ಮಾಯಾ ಉಪಾಧಿಯಿಂದ ಅವಿದ್ಯಾ ಉಪಾಧಿಯಿಂದ ಬಂತು. ಎರಡೂ ಉಪಾಧಿಗಳನ್ನು ತೆಗೀರಿ. ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಏನು ಅಲ್ಲಿಲ್ಲ ಇಲ್ಲ. ಅದಕ್ಕಾಗಿ ಯುಕ್ತಿ ಜೀವ ಈಶ್ವರ ಭೇದ ಮಿಥ್ಯ. ಜೀವ ಮತ್ತು ಈಶ್ವರರಲ್ಲಿರುವ ಭೇದ ಸುಳ್ಳು. ಯಾಕ? ಔಪಾಧಿಕತ್ವಾತ್. ಉಪಾಧಿಗೆ ಅಧೀನವಾದ್ದರಿಂದ. ಮಾಯಾ ಉಪಾಧಿ ಮತ್ತು ಅವಿದ್ಯಾ ಉಪಾಧಿ ಇರುವುದರಿಂದ ಒಂದೇ ಚೇತನ ಎರಡರಂತೆ ಕಾಣುತ್ತದೆ, ಅದು ಸುಳ್ಳು. ಹೀಗೆ ಊಹೆ ಮಾಡಿ ಚಿಂತನೆಯನ್ನು ಮಾಡುವುದಕ್ಕೆ ಮನನ ಅಂತ ಕರೀತಾರೆ. ಅಂತ ಅದರ ವಿಸ್ತಾರತೆ ಈಗ ಬೇಡ ನಮಗೆ. ಸಂದರ್ಭ ಬಂದಾಗ ಅದನ್ನು ಸಾಕಷ್ಟು ವಿಸ್ತಾರ ಮಾಡಿ ಹೇಳ್ತೇನೆ. ಈಗ ಮನನ, ಚಿಂತನವೆಂಬ ಮನನವೇ ತನ್ನ ಅನುಭವವದು. ಅದು ತನ್ನ ಅನುಭವವು ಅದು ಜನಿಪುವುದಕ್ಕೆ, ತನ್ನ ಅನುಭವವದು ಜನಿಪುವುದಕ್ಕೆ ಮನನದಿಂದ ತನ್ನ ಅನುಭವ ಉಂಟಾಗ್ತದ. ಭೇದ ಬಾಧಕ ಯುಕ್ತಿ ಅಭೇದ ಸಾಧಕ ಯುಕ್ತಿಗಳಿಂದ ಹುಟ್ಟುವುದಕ್ಕೆ ಅಂದರೆ ಹುಟ್ಟುವುದಕ್ಕೆ ಕಾರಣವಾದ ಗುರುವಾಕ್ಯವು, ಕಾರಣವಾದ ಮನನವನ್ನು ಮಾಡುವುದಕ್ಕೆ ಕಾರಣವಾದ ಗುರುವಾಕ್ಯವು, ಆ ಮನನದಿಂದ ಏನು ಉಂಟಾಗ್ತದೆ ಅಂದ್ರೆ ಅನುಭವ ಬರ್ತದೆ. ತನ್ನ ಸ್ವರೂಪದ ಅನುಭವ ಬರ್ತದೆ. ಗುರುಗಳು ಅಲ್ಲಿವರೆಗೆ ಕರ್ಕೊಂಡು ಹೋದರೂ ತನ್ನ ಸ್ವರೂಪದ ಸಾಕ್ಷಾತ್ಕಾರ ತನಗ ಆಗಬೇಕು. ಅದನ್ನು ಗುರುಗಳು ಮಾಡಿಕೊಡ್ತಾರೆ. ಅದು ಹಿಂದಿನ ಪ್ರವಚನದಲ್ಲಿ ಬಂದಿದೆ, ಮಧ್ಯಾಹ್ನದ ಪ್ರವಚನದಲ್ಲಿ ಇವತ್ತು ಬಂದಿದೆ. ಅದು ಅನುಭವ. ಗುರುವಾಕ್ಯವು ಏನಾಯಿತು? ಜನಿಪುವುದಕ್ಕೆ, ತನ್ನ ಅನುಭವವು ಜನಿಪುವುದಕ್ಕೆ ಕಾರಣವಾದ ಗುರುವಾಕ್ಯವು ತನ್ನ ಅನುಭವ ತನಗೆ ಉಂಟಾಗುವುದಕ್ಕೆ ಕಾರಣವಾದ ಗುರುವಾಕ್ಯವು ಯಾವುದರಿಂದ ಆಯಿತು? ಮನನದಿಂದ ಆಯಿತು ಅಂತ. ಭೇದ ಬಾಧಕ ಯುಕ್ತಿ ಅಭೇದ ಸಾಧಕ ಯುಕ್ತಿಗಳಿಂದ ನಾನು ಆತ್ಮನೇ ಇದ್ದೇನೆ ಎನ್ನುವ ಅನುಭವ ಬರ್ತದೆ ಶಿಷ್ಯನಿಗೆ. ಶ್ರವಣ ಅಂತೂ ಇದ್ದೇ ಇದೆ. ಅದು ಶಾಬ್ದವೆಂಬ ಪ್ರಮಾಣ. ಅದನ್ನು ಶ್ರವಣ ಅಂತ ಇಟ್ಟುಕೊಳ್ಳೋದು. ಶ್ರವಣ, ಮನನ, ನಿಧಿಧ್ಯಾಸನ ಅಂದಿಲ್ಲ. ಇಲ್ಲಿ ಚಿಂತನೆಯಲ್ಲಿ ನಿಧಿಧ್ಯಾಸನ ಅನ್ನೋ ಶಬ್ದ ಬಂದಿದೆ. ತದನಂತರ ಸ್ವರೂಪದ ಅನುಭವ ಬರ್ತದೆ ಅಂತ ಇಲ್ಲಿ ಇಟ್ಟುಕೊಂಡಾಗ ತನ್ನ ಅನುಭವವದು ಜನಿಪುವುದಕ್ಕೆ ಆದಿ ಕಾರಣವಾದ, ಮೂಲ ಕಾರಣವಾದ ಯಾವುದು? ಗುರುವಾಕ್ಯವು ಅನುಭೂತಿ ಎಂದೆಂಬ ಪವನಕ್ಕೂ ಅನುಭವವೆಂಬ ಪ್ರಮಾಣವು ಹಕ್ಕು. ಈ ಪೂರ್ವದಲ್ಲಿ ಬಂದಿತ್ತು ಚಿಂತನೆ. ಅಹವೃತ್ತಿಯೊಡನೆ ಕೂಡಿಕೊಳ್ಳದೆ ಹೋದರೆ ಯಾವುದೇ ವಸ್ತುವಿನ ಅನುಭವ ಬರುವುದಿಲ್ಲ ಅಂತ ಪೂರ್ವ ಪಕ್ಷಿ ಕೇಳಿದ್ದ. ಅಹಂವೃತ್ತಿಯೊಡನೆ ಕೂಡಿಕೊಂಡಾಗಲೇ ಇದು ಘಟ ಪಟ ಮನೆ ಮಠ ಅನ್ನುವ ವಸ್ತು ವಿಷಯಕವಾದ ಜ್ಞಾನ ಬರ್ತದೋ, ಅನುಭವ ಬರ್ತದ. ಹಾಗೆ ಆತ್ಮ ನಾನು ಅನ್ನುವುದಕ್ಕೆ ಅಹಂವೃತ್ತಿ ಇಲ್ಲದೆ ಹೋದರೆ ಆತ್ಮ ನಾನು ಅನ್ನುವ ಅನುಭವ ಬರುವುದಿಲ್ಲ ಅಂದಿದ್ದ. ಈ ಪೂರ್ವದಲ್ಲಿ ಹೇಗೆ ಹೋಗೈತಿದ್ದು? ಅದಕ್ಕೆ ಗುರುಗಳು ಏನು ಕೊಟ್ಟರು ಉತ್ತರ? ಪ್ರಮಾಣಜನ್ಯ ಅಲ್ಲ ಅಂತ ಹೇಳ್ತೇರಿ. ಅಹಂವೃತ್ತಿ ಇಲ್ಲ ಅಂದ್ರೆ ಅನುಭವ ಬರುವುದಿಲ್ಲ. ಪ್ರಮಾಣಕ್ಕೂ ಆತ್ಮತತ್ವ ಸಾಕ್ಷಾತ್ಕಾರ ಅಲ್ಲ ಅಂತ ಹೇಳ್ತೇರಿ. ಅನುಭವ ಬರಬೇಕಾದ್ರೆ ಅಹಂಕಾರ ವೃತ್ತಿ ಇರಬೇಕು. ದ್ವೈತಾಪತ್ತಿ ಬಂತು. ಆದುದರಿಂದ ನೀವು ಹೇಳುವುದು ಯೋಗ್ಯವಲ್ಲ ಅನ್ನುವ ಭಾವನೆಯಿಂದ ಒಂದು ಪ್ರಶ್ನೆ ಮಾಡಿದ್ದ. ಅವಾಗ ಗುರುಗಳು ಉತ್ತರ ಏನು ಹೇಳಿದ್ರಂದ್ರೆ, ತನ್ನ ಇರುವಿಕೆಗೆ ತಾನೇ ತನ್ನ ಅನುಭವವೇ ಪ್ರಮಾಣ ಅಂತ ಉತ್ತರ ಕೊಟ್ಟಿದ್ರು.
ಅನುಭೂತಿಯೇ ಇಲ್ಲಿ ಪ್ರಮಾಣ, ಅನುಭವವೇ ಪ್ರಮಾಣ. ಅದನ್ನು ನಿಮಗೆ ಕೇಳಿದ್ನ, ನೀವು ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿದೆಯೋ ಇಲ್ಲೋ? ಗೊತ್ತಿದೆ. ನೀವು ಇದ್ದೇವೆ ಅನ್ನೋದಕ್ಕೂ ಪ್ರಮಾಣ ಏನು? ನಿಮಗೆ ನೀವೇ ಪ್ರಮಾಣ. ನಾನು ಇದ್ದೇನೆ ಅನ್ನೋದಕ್ಕೆ ನನಗೆ ನಾನೇ ಪ್ರಮಾಣ. ಯಾರ ಹೇಳಿದ ಮೇಲೆ ಗೊತ್ತಾಗೈತೇನೆ ನಾನು ಇದ್ದೇನೆ ಅನ್ನೋದು? ಪ್ರತಿಯೊಬ್ಬನಿಗೆ ನಾನು ಇದ್ದೇನೆ ಅನ್ನೋದು ಯಾರು ಹೇಳಿದ ಮೇಲೆ ಗೊತ್ತಾಗೈತೇನೆ? ಇಲ್ಲ. ಇಲ್ಲಿ ಆತ್ಮ ಅನಾತ್ಮ ಕೂಡಿಸಿಕೊಂಡು ಹೇಳ್ತೀರಿ, ಆ ವಿಷಯ ಬೇರೆ. ಆದರೆ ನಾನು ಇದ್ದೇನೆ ಅನ್ನೋ ಅನುಭವ ನಿಮಗೂ ಬಂದಿದೆಯೋ ಇಲ್ಲೋ? ಬಂದಿದೆ. ನಿಮ್ಮ ಅನುಭವ ನನ್ನ ಸುದ್ದಿ ಅಲ್ಲಿದ್ದು ನಿಮ್ಮ ಸುದ್ದಿ ಬಂದಿದೆ ಅಂದಮೇಲೆ ಇಲ್ಲಿ ಪ್ರಮಾಣ ಏನು? ನಿಮ್ಮ ಅನುಭವವೇ ನಿಮಗೆ ಪ್ರಮಾಣ. ಅದಕ್ಕೆ ಗುರುಗಳು ಹೇಳೋದಷ್ಟೇ. ಆದರೆ ತನ್ನ ಅನುಭವವನ್ನು ತಾನೇ ಕಂಡುಕೊಳ್ಳಬೇಕು. ಸ್ವಾನುಭೂತೇಕ ಮಾನಾಯ ಮರಿಬ್ಯಾಡ್ರಿ ಅಂತ ಅಭಿಪ್ರಾಯ. ಈ ಅನುಭವವು ಉಂಟಾಗುವುದಕ್ಕೆ ಕಾರಣವಾದ ಮನನ ರೂಪ ಚಿಂತನ ಇದೆಯಲ್ಲ, ಅದು ನಿಧಿಧ್ಯಾಸನ ಆಗಿ ಅನುಭವ ಬರುವುದಕ್ಕೆ ಕಾರಣವಾದದ್ದು ಗುರುವಚನ. ಆದ್ದರಿಂದ ಅನುಭೂತಿ ಎಂಬುವ ಪವನಕ್ಕೂ ಅನುಭವವೆಂಬುವ ಪ್ರಮಾಣಕ್ಕೆ ಅದು ಯೋಗ್ಯವಾಗಿದೆ. ಅದನ್ನು ಅನುಭವ ನಿನಗೆ ತಂದು ಕೊಡುವುದಕ್ಕೆ ಅದು ಅನುಭವ ಪ್ರಮಾಣ ಅಂತ ಕರೆಯೋಣ ಅಂತ ಇಲ್ಲಿ ಗ್ರಂಥಕಾರರೇನು ಮಾಡಿದ್ದಾರೆ, ಆ ಅನುಭವವೂ ಕೂಡ ಒಂದು ಪ್ರಮಾಣ ಅಂತ ಅಂಗೀಕಾರ ಮಾಡಿದ್ದಾರೆ. ಅದರ ಚಿಂತನೆ ಇಲ್ಲೇನು ಬರ್ತಾವ, ಶಾಬ್ದ, ಅನುಮಾನ, ಅನುಭೂತಿ, ಇವಕ್ಕೆ ಏನೇನು ಜೋಡಿಸ್ತಾರೋ, ಏನೇನು ಅರ್ಥ ಇದೆ ಅನ್ನೋದು ಮುಂದಿನ ಗ್ರಂಥದಲ್ಲಿ ಗೊತ್ತಾಗ್ತದೆ. ಅದನ್ನು ಮತ್ತೆ ನಾಳೆ ನೀವು ತಿಳಿಯೋಣವೆಂದು ಹಾರೈಸಿ ಇಂದಿನ ಚಿಂತನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.